ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಾವು ಆರೋಗ್ಯದಿಂದ ಇರಬೇಕು ಅಂತಂದರೆ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳು ತುಂಬಾ ಪ್ರಮುಖ ಪಾತ್ರ ವಹಿಸ್ತದೆ. ಯಾಕೆ ಅಂತಂದರೆ ಕೆಲವೊಬ್ರು ಬರ್ತಾರೆ ಹಾಸ್ಪಿಟ್ಲಿಗೆ, ಡಾಕ್ಟ್ರೇ ನನಗೆ ಯಾವುದೇ ರೀತಿಯ ಒಂದು ದುಶ್ಚಟಗಳಿಲ್ಲ, ಕೆಟ್ಟ ಅಭ್ಯಾಸ ಇಲ್ಲ, ಆದರೂ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ. ಆದರೆ ಅವರು ಸೇವನೆ ಮಾಡ್ತಕ್ಕಂಥ ಆಹಾರದಲ್ಲಿ, ನೀರಿನಲ್ಲಿ ಹಾಗೂ ಅವರು ನಿದ್ದೆ ಎಲ್ಲಿ ಏರುಪೇರಾಗಿರ್ತದೆ. ಅದು ಸಣ್ಣ ವಿಷಯ ಅಂತ ಅವ್ರು ಅಂದ್ಕೊಂಡಿರ್ತಾರೆ, ಆದರೆ ಇದು ಪ್ರಮುಖವಾಗಿ ಮೇಜರ್ ಪ್ರಾಬ್ಲಮ್ನ ತಂದು ಕೊಡ್ತದೆ. ಕೇವಲ ನಿಮಗೆ ಬರೀ ದುಶ್ಚಟ ಇದ್ದರೆ ಮಾತ್ರ ನಿಮಗೆ ಕಾಯಿಲೆ ಬರೋದಿಲ್ಲ, ಅಥವಾ ನಿಮ್ಮ ಜೀವನ ಶೈಲಿ ಏರುಪೇರಾಗಿದ್ದರೆ ಮಾತ್ರ ಕಾಯಿಲೆ ಬರೋದಿಲ್ಲ. ನಿಮ್ಮ ಆಹಾರದಲ್ಲಿ, ವಿಹಾರದಲ್ಲಿ, ಜೀವನ ಶೈಲಿಯಲ್ಲಿ, ಮನಸ್ಥಿತಿಯಲ್ಲಿ, ನೀವು ಯೋಚನೆ ಮಾಡುವಂಥ ಒಂದು ಮನಸ್ಥಿತಿಯಲ್ಲಿ ಈ ಎಲ್ಲದೂ ಪ್ರಮುಖ ಪಾತ್ರ ವಹಿಸ್ತದೆ. ಅದಕ್ಕೆ ಆಯುರ್ವೇದದಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ, ಆರೋಗ್ಯ ಅಂತಂದರೆ ಏನಂತ ಹೇಳಿದ್ದಾರೆ ಅಂದರೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ ಹೇಳಿದರೆ. ಸಮದೋಷ, ನಮ್ಮ ದೇಹದಲ್ಲಿ ಪ್ರಮುಖವಾಗಿ 3 ದೋಷಗಳಿದೆ: ವಾಯು, ಪಿತ್ತ, ಕಫ, ಅಥವಾ ವಾತ, ಪಿತ್ತ, ಕಫ. ಸಮದೋಷ, ಈ 3 ದೋಷಗಳಿಂದನೇ ನಮ್ಮ ದೇಹ ಆರೋಗ್ಯದಿಂದ ಇರೋದು. ಇದು ಸಮಸ್ಥಿತಿಯಲ್ಲಿರಬೇಕು. ಸಮದೋಷ ಸಮಾಗ್ನಿಶ್ಚ, ಅಗ್ನಿ ಅಂತಂದರೆ ಜಠರ ಅಗ್ನಿ. ನೀವು ಆಹಾರ ಸೇವನೆ ಮಾಡಿದ ತಕ್ಷಣವೇ ಒಳಗಡೆ ಜಠರದಲ್ಲಿ ಜಠರ ಅಗ್ನಿ ಇರ್ತದೆ. ಆ ಆಹಾರನ ಜೀರ್ಣ ಮಾಡೋದು, ದಹಿಸೋದು, ಜೀರ್ಣಕ್ರಿಯೆಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಅಗ್ನಿ ಚೆನ್ನಾಗಿರಬೇಕು. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ. ಧಾತು ಅಂತಂದರೆ ನೀವು ಆಹಾರ ಸೇವನೆ ಮಾಡಿದ ತಕ್ಷಣ ಸಪ್ತ ಧಾತುಗಳಾಗಿ ಅದು ಪರಿವರ್ತನೆ ಆಗ್ತದೆ, ಕನ್ವರ್ಟ್ ಆಗ್ತದೆ. ಆಹಾರದಿಂದ ಆಹಾರ ರಸ ಆಗ್ತದೆ. ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜ, ಶುಕ್ರ, ಈ ರೀತಿ 7 ಧಾತುಗಳು ನಮ್ಮ ದೇಹವನ್ನು ಕಾಪಾಡ್ತದೆ. ಸಮಧಾತು ಮಲಕ್ರಿಯ, ಪ್ರಮುಖವಾಗಿ ಮಲ ವಿಸರ್ಜನೆ, ನಿಮ್ಮ ಮೂತ್ರ ವಿಸರ್ಜನೆ ಇರ್ಬೋದು, ಮಲ ವಿಸರ್ಜನೆ ಇರ್ಬೋದು, ಇದಕ್ಕೆ ಸರಿಯಾಗಿ ಆಯಿತು ಅಂದರೆ ನೀವು ಆರೋಗ್ಯದಿಂದಿದ್ದೀರಾ ಅಂತ ಅರ್ಥ. ಇದರ ಜೊತೆಗೆ ಪ್ರಸನ್ನಾತ್ಮೇಂದ್ರಿಯ ಮನಃ. ನೋಡಿ, ಪ್ರಸನ್ನ ಅಂತಂದರೆ ಮನಸ್ಸು ಚೆನ್ನಾಗಿರಬೇಕು, ಆತ್ಮ ಚೆನ್ನಾಗಿರಬೇಕು, ಒಳ್ಳೆಯ ಆಲೋಚನೆಗಳಿರಬೇಕು. ಕೆಟ್ಟದ್ದನ್ನು ಮಾಡಬಾರ್ದು, ಕೆಟ್ಟದ್ದನ್ನು ಬಯಸಬಾರ್ದು, ಯಾರಿಗೂ ಕೆಟ್ಟದ್ದನ್ನು ಬಯಸಬಾರ್ದು. ಇದೆಲ್ಲದು ಮನಸ್ಥಿತಿಗಳು ತುಂಬಾ ಪ್ರಮುಖ ಪಾತ್ರ ವಹಿಸ್ತದೆ. ಹಾಗಾಗಿ ಆಯುರ್ವೇದದಲ್ಲಿ ಆಚಾರ್ಯ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ಈ ವಿಷಯಗಳನ್ನ ಹೇಳಿದ್ದಾರೆ. ಕೇವಲ ನೀವು ಆಹಾರ, ನಿಮ್ಮ ಒಂದು ದೈಹಿಕ ಚಟುವಟಿಕೆಗಳು ಮಾತ್ರ ನಿಮಗೆ ಆರೋಗ್ಯ ಕೊಡೋದಿಲ್ಲ. ನಿಮ್ಮ ಮನಸ್ಥಿತಿ, ನಿಮ್ಮ ಆಲೋಚನೆ, ಚಿಂತನಾ ಶಕ್ತಿ, ಈ ಎಲ್ಲದೂ ನಿಮ್ಮದು ಪ್ರಮುಖ ಪಾತ್ರ ವಹಿಸ್ತದೆ. ಅದು ಸಮಾಧಾನವಾಗಿರಬೇಕು, ಪ್ರಸನ್ನವಾಗಿರಬೇಕು. ಪ್ರಸನ್ನ ಆತ್ಮ. ಇಂದ್ರಿಯ ಅಂದರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು ಒಂದು ಸಮಸ್ಥಿತಿಯಲ್ಲಿರಬೇಕು. ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಈ ಎಲ್ಲದೂ ಸರಿಯಾಗಿತ್ತು ಅಂದರೆ ನೀವು ಆರೋಗ್ಯದಿಂದಿದ್ದೀರಾ ಅಂತ ಅರ್ಥ. ಅದು ಬಿಟ್ಟು ನೀವೇನೋ ಆಹಾರ ತಿಂತೀರಾ, ಪೋಷಕಾಂಶಗಳು, ಪ್ರೋಟೀನ್ ಪೌಡ್ರ್ ತಗೋಬೋದು, ಮಾತ್ರೆ ತಗೋಬೋದು, ಔಷಧಿ ತಗೋಬೋದು, ಟಾನಿಕ್ ತಗೋಬಹುದು, ಏನೇ ಎಕ್ಸಸೈಸ್ ಮಾಡಬಹುದು. ಆದರೆ ಸಂಪೂರ್ಣ ಆರೋಗ್ಯ ಅಂತಂದರೆ ಈ ರೀತಿ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ನೀವು ಆರೋಗ್ಯದಿಂದಿದ್ದರೆ ಅದು ಆರೋಗ್ಯ ಅಂತ ಅರ್ಥ. ಹಾಗಾಗಿ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳು ಅಂತ ಹೇಳಿದ್ನಲ್ಲ, ಅದು ಎಷ್ಟು ಪರಿಣಾಮ ಬೀರ್ತದೆ ಅಂತಂದರೆ, ಆಹಾರದ ವಿಷಯಕ್ಕೆ ಬಂತು ಅಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಆಹಾರ ಅಂತಂದರೆ ಬರೀ ರುಚಿಗೋಸ್ಕರ ಮನಸೋ ಇಚ್ಛೆ ಎಷ್ಟೋ ಆಹಾರನ ಯಾವುದೋ ಟೈಮ್ನಲ್ಲಿ ತಿಂತಿರ್ತಾರೆ. ಅವ್ರಿಗೆ ರುಚಿನೇ ಒಂದು ಪ್ರಮುಖ ಒಂದು ಇಂಟೆನ್ಷನ್ ಆಗಿರ್ತದೆ. ಈ ರೀತಿ ಮಾಡೋಕ್ಕೋಗ್ಬೇಡಿ. ರುಚಿ ಬೇಕು, ರುಚಿ ಇಲ್ಲದಲೇ ಸಪ್ಪೆ ಯಾರೂ ತಿನ್ನೋದಿಲ್ಲ, ರುಚಿ ಇಲ್ಲದಲೇ ಯಾರೂ ತಿನ್ನೋದಿಲ್ಲ. ಆದರೆ ನಿಮ್ಮ ರುಚಿಗೆ 20% ನೀವು ಗಮನ ಕೊಡಿ, 80% ಪೋಷಕಾಂಶಗಳ ಬಗ್ಗೆ ಗಮನ ಕೊಡಿ. ಅದರಲ್ಲಿ ಯಾವ್ಯಾವುದು ಪ್ರೋಟೀನ್ಸ್ ಇದೆ, ನ್ಯೂಟ್ರಿಷನ್ ಇದೆ, ಅದನ್ನು ಆ ಕಡೆ ಗಮನ ಕೊಟ್ಟು ನೀವು ಸೇವನೆ ಮಾಡಿದ್ರೆ ಆರೋಗ್ಯದಿಂದ ಇರ್ತೀರ. ಇನ್ನು ಕೆಲವೊಬ್ಬರು ಅವ್ರಿಗೆ ಇಷ್ಟ ಬಂದಿದ್ದ ಆಹಾರ ಅಂತ ಅಂದ್ಬಿಟ್ಟು ಮನಸೋ ಇಚ್ಛೆ ಇಲ್ಲಿವರೆಗೂ ತಿಂತಾರೆ. ಇದು ತಪ್ಪು. ಯಾವುದೇ ಕಾರಣಕ್ಕೂ ನೀವು ಯಾವುದೇ ಸಮಯದಲ್ಲಿ ನೀವು ಆಹಾರ ಸೇವನೆ ಮಾಡಬೇಕಾದ್ರೆ ಇನ್ನೂ ಒಂದು ತುತ್ತು ನಿಮಗೆ ಸೇರುತ್ತೆ, ಇನ್ನೊಂದು ಸ್ವಲ್ಪ ಆಹಾರ ಸೇರುತ್ತೆ ಅನ್ಬೇಕಾದ್ರೇ ಆಹಾರ ಸೇವನೆ ಮಾಡೋದನ್ನು ನಿಲ್ಲಿಸಿ, ಊಟ ಮಾಡೋದನ್ನು ನಿಲ್ಲಿಸಿ. ಯಾಕೆ ಅಂತಂದರೆ ನೀವು ಅತಿಯಾಗಿ ಆಹಾರ ಸೇವನೆ ಮಾಡಿದ್ರೆ ಅದು ಜೀರ್ಣಕ್ರಿಯೆ ನಿಧಾನವಾಗಿ ಆಗ್ತದೆ, ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ. ಇದರಿಂದ ಹಲವಾರು ಸಮಸ್ಯೆಗಳು ಉದ್ಭವ ಆಗ್ತದೆ. ಇನ್ನು ಆಹಾರನ ಅತಿಯಾದ ಒಂದು ಆಹಾರ ಸೇವನೆ ಮಾಡೋದ್ರ ಜೊತೆಗೆ ಮಸಾಲೆ, ಜಂಕ್ ಫುಡ್ಸ್ಗಳನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಇನ್ನು ನೀರಾಗಾದರೆ ಎಷ್ಟು ಕುಡಿಬೇಕು?
ನೀರು ಎಷ್ಟು ಕುಡಿಬೇಕು ಅಂತಂದರೆ ಕೆಲವೊಬ್ಬರು ಹೇಳ್ತಾರೆ ಅವರು 2 ಲೀಟ್ರ್ ಕುಡೀರಿ, 3 ಲೀಟ್ರ್ ಕುಡೀರಿ, ದಿನಕ್ಕೊಂದು 4 ಲೀಟ್ರ್ ಕುಡೀರಿ ಅಂತ ಹೇಳ್ತಾರೆ. ಇದಲ್ಲ. ನೀರಿನ ಕುಡಿಬೇಕಾದ್ರೂ ಅದು ಒಂದು ಕ್ರಮ ಇದೆ, ಒಂದು ಅಳತೆ ಇದೆ. ಅದು ಯಾವ ರೀತಿ ಅಂತಂದರೆ, ನೀವು ಎಷ್ಟು ತೂಕ ಇರ್ತೀರ 1 kgಗೆ 40 ml ಹಂಗೆ ಕನಿಷ್ಠ ನೀವು ನೀರು ಪ್ರತಿನಿತ್ಯ ಕುಡಿಲೇಬೇಕಾಗ್ತದೆ. ನೀವೊಂದು 60 kg ಇದ್ದೀರಾ ಅಂತಂದರೆ 2400 ml ಅಂದರೆ ನಿಯರ್ಲಿ ಹತ್ತಿರ ಒಂದು 2.5 ಲೀಟ್ರು ನೀವು ಕನಿಷ್ಠ ನೀರು ಕುಡಿಲೇಬೇಕಾಗ್ತದೆ. ಹಾಗಾಗಿ ನೀವು ಎಷ್ಟು ತೂಕ ಇದ್ದೀರಾ ನೀವು ನೋಡ್ಕೊಳ್ಳಿ, ಇಂಟು 40 ml ಮಾಡಿದ್ರೆ ಎಷ್ಟು ml ಬರ್ತದೋ ಅಷ್ಟು ನೀವು ನೀರು ಕುಡಿಲೇಬೇಕಾಗ್ತದೆ. ನೀರನ್ನು ಯಾವಾಗ ಕುಡಿಬೇಕಾದ್ರೆ, ನೀರನ್ನು ಆದಷ್ಟು ಬೆಳಗ್ಗೆ, ಮಧ್ಯಾಹ್ನ ಸಮಯದಲ್ಲಿ, ಸಾಯಂಕಾಲ ಸಮಯದಲ್ಲಿ ಕುಡೀರಿ. ರಾತ್ರಿ ಮಲಗಬೇಕಾದ್ರೆ ನೀರು ಜಾಸ್ತಿ ಕುಡಿಯೋಕ್ಕೆ ಹೋಗಬೇಡಿ. ಇನ್ನು ನೀರನ್ನು ಯಾವಾಗ ಕುಡಿಬೇಕು ಅಂತಂದರೆ, ನಿಮ್ಮ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಆಹಾರ ಸೇವನೆ ಮಾಡಿದ ತಕ್ಷಣ ನೀರು ಕುಡಿಬೇಡಿ. ತಿಂಡಿ ತಿಂದಿರ್ತೀರ ತಕ್ಷಣ ನೀರು ಕುಡಿಯೋದು, ಊಟ ಮಾಡಿರ್ತೀರ ತಕ್ಷಣ ನೀರು ಕುಡಿಯೋದು, ಈ ರೀತಿ ಮಾಡ್ತಿದ್ರೆ ದಯವಿಟ್ಟು ಇವತ್ತೇ ಅದನ್ನು ನಿಲ್ಲಿಸಿ. ಕೆಲವೊಂದು ಸಣ್ಣ ಸಣ್ಣ ವಿಷಯ ಅಂತಂದಲ್ಲ ಇದೆ. ಏನಕ್ಕೆ ಅಂತಂದರೆ, ಊಟ ಮಾಡಿದ ತಕ್ಷಣವೇ ಜಠರದಲ್ಲಿ ಅಗ್ನಿ ಹೆಚ್ಚಾಗಿರ್ತದೆ. ಅಂಥ ಸಮಯದಲ್ಲಿ ನೀವು ಮೇಲೆ ನೀರು ಹಾಕಿದ್ರೆ ಏನಾಗುತ್ತೆ, ಅಗ್ನಿ ಮಾಂದ್ಯ ಆಗ್ತದೆ, ಅಗ್ನಿ ಕಡಿಮೆ ಆಗ್ತದೆ. ಯಾವಾಗ ಡೈಜೆಷನ್ ಪವರ್ ಕಡಿಮೆ ಆಗ್ತದೋ ಡೈಜೆಷನ್ ಟೈಮು ನಿಧಾನ ಆಗ್ತದೆ, ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ, ಗ್ಯಾಸ್ ಫಾರ್ಮೇಷನ್, ಹೊಟ್ಟೆ ಉಬ್ಬರ ಆಗ್ತದೆ, ಮಲಬದ್ಧತೆ ಆಗ್ತದೆ, ಅಜೀರ್ಣ ಆಗ್ತದೆ. ಈ ಎಲ್ಲ ಒಂದು ಸಮಸ್ಯೆಗಳು ಎದುರಿಸಬೇಕಾಗ್ತದೆ. ಆದ್ದರಿಂದ ಊಟ ಮಾಡಿದ ತಕ್ಷಣ ನೀರು ಕುಡಿಯೋಕ್ಕೆ ಹೋಗಬೇಡಿ. ಇನ್ನು ಕೆಲವೊಬ್ಬರು ಯಾವುದೋ ಕಾಯಿಲೆಗಳಿಗೆ BP ಶುಗರು ಯಾವುದಕ್ಕೂ ಮಾತ್ರೆ ತಗೋತಾ ಇರ್ತಾರೆ. ಅಂಥವ್ರು ಏನು ಮಾಡಿ ಅಂತಂದರೆ, ಆದಷ್ಟು ತಣ್ಣೀರಲ್ಲಿ ಕುಡಿಬೇಡಿ, ಉಗುರು ಬೆಚ್ಚ ನೀರು ಅಥವಾ ಬಿಸಿ ನೀರಿನಲ್ಲಿ ಮಾತ್ರೆ ಕುಡಿಯೋ ಅಭ್ಯಾಸ ಇಟ್ಕೊಳ್ಳಿ. ಇನ್ನು ನಿದ್ದೆ ವಿಷಯಕ್ಕೆ ಬಂತು ಅಂದರೆ, ಊಟ ಮಾಡಿದ ತಕ್ಷಣ ನಿದ್ದೆ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲೂ ಪ್ರಮುಖವಾಗಿ ರಾತ್ರಿ ಸಮಯದಲ್ಲಿ ಊಟದ ಸಮಯಕ್ಕೂ ನಿದ್ದೆ ಸಮಯಕ್ಕೂ ಕನಿಷ್ಠ 2 ಗಂಟೆಗಳ ಕಾಲ ಅಂತರವಿರಲಿ. ಅಂಥ ಒಂದು ರೀತಿ ನೀವು ಫಾಲೋ ಮಾಡ್ತು ಅಂತಂದರೆ ನೀವು ಆರೋಗ್ಯದಿಂದ ಇರ್ತೀರ. ಇನ್ನು ನಿದ್ದೆ ಎಷ್ಟು ಮಾಡಬೇಕು ಕನಿಷ್ಠ ಅಂತಂದರೆ, ರಾತ್ರಿ ಒಂದು 10 ಗಂಟೆಯಿಂದ ಬೆಳಗ್ಗೆ ಒಂದು ಕನಿಷ್ಠ ಅಂದರೆ ಪ್ರತಿನಿತ್ಯ ರಾತ್ರಿ ಒಂದು 7 ಗಂಟೆಗಳ ಕಾಲ, 6ರಿಂದ 7 ಗಂಟೆಗಳ ಕಾಲ ನಿದ್ದೆ ಮಾಡೋದ್ರಿಂದ ಅಭ್ಯಾಸ ಇಟ್ಕೊಳ್ಳಿ. ನಿದ್ದೆ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಸ್ಲೀಪ್ ಆಗಿರಬಾರ್ದು, ನೆಮ್ಮದಿಯಿಂದ ನಿದ್ದೆ ಮಾಡೋ ಹಂಗೆ ಇರಬೇಕು. ಹಾಗಾಗಿ ನೀವು ಆಹಾರ ಸೇವನೆ ಮಾಡೋ ರೀತಿ, ಆಹಾರ ಸೇವನೆ ಮಾಡೋ ಕ್ರಮ ಹಾಗೂ ಆಹಾರದಲ್ಲಿ ಯಾವ ಆಹಾರ ಸೇವನೆ ಮಾಡಬೇಕಾಗ್ತದೆ, ಪೋಷಕಾಂಶಗಳಿರ್ತಕ್ಕಂಥ ಆಹಾರ ಸೇವನೆ ಮಾಡಬೇಕಾಗ್ತದೆ. ಅದರಲ್ಲೂ ಪ್ರಮುಖವಾಗಿ ಕಡಿಮೆ ಕಾರ್ಬೋಹೈಡ್ರೇಟ್ಸು, ಕಡಿಮೆ ಫ್ಯಾಟು ಹಾಗೂ ಹೆಚ್ಚು ಪ್ರೋಟೀನ್ ಇರ್ತಕ್ಕಂಥ ಆಹಾರ ಸೇವನೆ ಮಾಡಬೇಕಾಗ್ತದೆ. ಇನ್ನು ನೀರನ್ನು ಯಾವ ಸಮಯದಲ್ಲಿ ಸೇವನೆ ಮಾಡಬೇಕು, ನೀರನ್ನು ಯಾವ ರೀತಿ ಸೇವನೆ ಮಾಡಬೇಕು, ಎಷ್ಟು ಸೇವನೆ ಮಾಡಬೇಕು, ನಿದ್ದೆ ಯಾವ ರೀತಿ ಇರಬೇಕು, ಈ ಎಲ್ಲ ವಿಷಯಗಳು ನಿಮಗೆ ಸಣ್ಣದು ಅನ್ನಿಸ್ಬೋದು, ಚಿಕ್ಕ ವಿಷಯ ಅನ್ನಿಸ್ಬೋದು, ಆದರೆ ನಿಮ್ಮ ಆರೋಗ್ಯದ ಮೇಲೆ ಮೇಜರ್ ಪರಿಣಾಮ ಬೀರ್ತದೆ. ಆದ್ದರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ಈ ಒಂದು ವಿಷಯಗಳನ್ನೆಲ್ಲ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ನೀವು ಫಾಲೋ ಮಾಡಿದ್ರೆ ನೀವು ಆರೋಗ್ಯದಿಂದ ಇರ್ತೀರ, ನಮ್ಮ ಸಮಾಜ ಆರೋಗ್ಯದಿಂದ ಇರ್ತದೆ, ಸ್ವಾಸ್ಥ್ಯ ಸಮಾಜನ ನಾವು ನಿರ್ಮಾಣ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.